ಜಾತಿಯನ್ನು ಜೇನುಗೂಡಿಗೆ ಕಲ್ಲು ಹೊಡೆದಾಗ ಸಿಗಬಹುದಾಗಿರುವಂಥದ್ದು ಎರಡು ಅಂಶ ಅನ್ನುವಂಥದ್ದನ್ನು ಈ ಜಾತಿ ಗಣತಿಯ ವರದಿ ಮಂಡನೆ ಆದಂತಹ ಸಂದರ್ಭದಲ್ಲೂ ಕೂಡ ಅದು ಕ್ಯಾಬಿನೆಟ್ನಲ್ಲಿ ಮಂಡನೆಯಾದಂತಹ ಸಂದರ್ಭದಲ್ಲೂ ಕೂಡ ಹೇಳಿದ್ದೆ. ಇಲ್ಲಿ ಸಿಗುವಂಥದ್ದು ಎರಡೇ, ಒಂದೋ ಕಚ್ಚಿಸ್ಕೊಳ್ಬೇಕು, ಇಲ್ಲ ಅದರಿಂದ ಜೇನು ತೆಗಿಬೇಕು, ಆ ಜೇನಿನ ಸಿಹಿಯನ್ನು ಸವಿಬೇಕು. ಈಗ ಸದ್ಯಕ್ಕೆ ಆ ಜೇನುಗೂಡಿಗೆ ಕೈ ಹಾಕೋದಕ್ಕೆ ಹೋದಂತಹ ಸರ್ಕಾರ ಜೇನುಗೂಡು ಇದೆ ಅಂತೇಳಿ ಒಪ್ಪಿಕೊಂಡಿದೆ, ಆದರೆ ಅದನ್ನು ಸ್ವೀಕರಿಸೋದಕ್ಕೂ ಮಾಡ್ತಾ ಇಲ್ಲ, ಅದನ್ನು ತಾತ್ವಿಕವಾಗಿ ಒಪ್ಪಿಗೆ ಅನ್ನುವಂಥದ್ರ ಮೂಲಕವಾಗಿ ಕೋಲ್ಡ್ ಸ್ಟೋರೇಜಿಗೆ ಕಳಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ತಾತ್ವಿಕವಾಗಿ ಒಪ್ಪಿಗೆ ಅಂದರೆ ಅದನ್ನು ನಾವು ಅನುಷ್ಠಾನಕ್ಕೆ ತರಲಾಗದ ವರದಿ ಅಂತೇಳಿ ಪರಿಗಣಿಸಬೇಕಾಗುತ್ತೆ. ಹೀಗಿರುವಾಗಲೇ ಹಳೆ ಸರ್ವೆಗೆ ಎಳ್ಳು ನೀರು ಬಿಟ್ಟು ಹೊಸ ಸರ್ವೆಗೆ ಮುಹೂರ್ತವನ್ನು ಫಿಕ್ಸ್ ಮಾಡ್ತಾರೆ. ಹಳೆ ಸರ್ವೆಗೆ ಎಳ್ಳು ನೀರಾಗಿದೆ ಈಗ, ಯಾಕೆಂದರೆ ಅದನ್ನು ತಾತ್ವಿಕ ಒಪ್ಪಿಗೆ ಅಂತ ಹೇಳಿದ್ರೆ ಅರ್ಥನೇ ಇಷ್ಟು, ಇದು ಅನುಷ್ಠಾನಗೊಳ್ಳದ ವರದಿ ಅಂತ ಹೇಳಿ ಈಗ ಹೊಸ ಸರ್ವೆಗೆ ಮುಹೂರ್ತವನ್ನು ಬರಿತಾ ಇದ್ದಾರೆ. ರಾಜಕೀಯ ಪಡಸಾಲೆಯಲ್ಲಿ ಜಾತಿ ಗಣತಿಯ ಜಂಜಾಟ ಬಹಳ ಜೋರಾಗಿದೆ. ಈ ಹೊಸ ಲೆಕ್ಕಾಚಾರದ ಹಿಂದೆ ರಾಜಕೀಯದ ತಂತ್ರಗಾರಿಕೆ ಇದ್ದೇ ಇದೆ. ಆ ತಂತ್ರಗಾರಿಕೆ ಅನೇಕರಿಗೆ ಅನೇಕ ಸ್ವರೂಪಗಳಲ್ಲಿ ಕಾಣ್ತಾ ಇದೆ. ಅಂದರೆ ಇಲ್ಲಿ ಜಾತಿ ಲೆಕ್ಕಾಚಾರ, ಜಾತಿ ಗಣತಿಯ ವರದಿ, ಆ ವರದಿಯ ಮೂಲಕವಾಗಿ ಸರ್ಕಾರದ ಸವಲತ್ತುಗಳ ಹಂಚಿಕೆ ಇಷ್ಟಕ್ಕೆ ಸೀಮಿತ ಅಲ್ಲ. ಇದು ಜಾತಿಗಳ ಅಹಿಂದ ಚಾಂಪಿಯನ್ ಅಂತೇಳಿ ಕರೆಸ್ಕೊಳ್ತಾ ಇರುವಂತಹ ಸಿದ್ದರಾಮಯ್ಯನವರ ಆಡಳಿತದ ಅವಧಿಯಲ್ಲೇ ಜಾತಿ ಗಣತಿಗೆ ಮುಹೂರ್ತವನ್ನು ಬರೆದಿದ್ದು. ಅವತ್ತು ಕಾಂಗ್ರೆಸ್ ರಾಷ್ಟ್ರ ಮಟ್ಟದಲ್ಲಿ ಕಮಿಟ್ಮೆಂಟನ್ನು ಕೊಟ್ಟಿರಲಿಲ್ಲ, ಆದರೆ ಇವತ್ತು ಕಾಂಗ್ರೆಸ್ ರಾಷ್ಟ್ರ ಮಟ್ಟದಲ್ಲಿ ಕಮಿಟ್ಮೆಂಟನ್ನು ಕೊಟ್ಟಿದೆ. ಹಾಗಿದ್ರೂ ಕೂಡ ಎರಡನೇ ಬಾರಿ ಜಾತಿ ಗಣತಿ ಯಾಕೆ ಅನ್ನೋ ವಿಚಾರ ಬರುತ್ತೆ. ಇಲ್ಲಿ ಮತ್ತೆ ಜಾತಿ ಗಣತಿಯ ಹಿಂದಿರುವಂತಹ ಲೆಕ್ಕಾಚಾರಗಳು, ಹಳೆ ಜಾತಿ ಗಣತಿ ಅಂಗೀಕಾರಕ್ಕೆ ಹೈಕಮಾಂಡ್ ಹಿಂದೇಟು ಹಾಕ್ತಾ ಇದೆ. ಹೊಸ ನಿರ್ಧಾರವನ್ನು ಕೈಗೊಳ್ಳುವಂಥದ್ದಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿದೆ. ಎಚ್.ಸಿ. ಕಾಂತರಾಜು ಮತ್ತು ಜಯಪ್ರಕಾಶ್ ಹೆಗಡೆ ಅವರ ವರದಿಗೆ ಹೈಕಮಾಂಡ್ ಬ್ರೇಕ್ ಕೊಟ್ಟಿದೆ. ಅದನ್ನು ತಾತ್ವಿಕ ಒಪ್ಪಿಗೆಗೆ ಸೀಮಿತಗೊಳಿಸಿದೆ. ಹೊಸ ಜಾತಿ ಜನಗಣತಿ ಸರ್ವೆ ಮಾಡುವಂತೆ ಹೈಕಮಾಂಡ್ ಮುಖ್ಯಮಂತ್ರಿಯವರಿಗೆ ಸೂಚನೆ ಕೊಟ್ಟಿದೆ. ಮುಖ್ಯಮಂತ್ರಿಯವರು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿ ಬಂದಿದ್ದಾರೆ. ಅಲ್ಲಿಗೆ ಈ ಹಿಂದಿನ ವರದಿಗಾಗಿ ಸುಮಾರು 168 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದ್ರಲ್ಲ, ಆ ಹಳೆಯ ವರದಿಗೆ ಎಳ್ಳು ನೀರು ಬಿಟ್ಟಂಗೆ ಆಗಿದೆ. ಅದು ಇಲ್ಲ, ಅದು ಇನ್ನು ಮುಂದೆ ಚರ್ಚೆಯ ವಿಚಾರ ಅಲ್ಲ. ಇನ್ನೇನಿದ್ರು ಕೂಡ ಹೊಸ ಗಣತಿ, ಹೊಸ ಲೆಕ್ಕಾಚಾರ ಅಲ್ಲಿಗೆ ಬಂದು ನಿಂತಿದೆ. ಈ ಹೊಸ ಲೆಕ್ಕಾಚಾರದ ಗಣತಿ, ಈ ಹೊಸ ಲೆಕ್ಕಾಚಾರ ಹೇಗೆ ಅಂತ ಹೇಳಿದರೆ, ದತ್ತಾಂಶ 10 ವರ್ಷದಷ್ಟು ಹಳೆಯದ್ದು, ಹಾಗಾಗಿ ನಮಗೆ ಹೊಸ ಸರ್ವೆ ಬೇಕು ಅಂತ ಒಂದು ವಿಚಾರವನ್ನು ರಾಜಕಾರಣಿಗಳು ಕರ್ನಾಟಕದ ಜನರಿಗೆ ಸ್ಪಷ್ಟಪಡಿಸಬೇಕು. 1931ರಲ್ಲಿ ಆದಂತಹ ಜಾತಿ ಗಣತಿಯ ಲೆಕ್ಕವನ್ನು ಇಟ್ಟುಕೊಂಡು ಇದುವರೆಗೂ ಕೂಡ ಕ್ಲೈಮ್ ಮಾಡ್ಕೊಂಡು ಬಂದಿದ್ದಾರಲ್ಲ, ನಮ್ಮ ಜಾತಿಯ ನಂಬರ್ ಇಷ್ಟು, ನಮ್ಮ ಜಾತಿಯ ನಂಬರ್ ಇಷ್ಟು ಅಂತೇಳಿ. 190 ವರ್ಷದ ಹಿಂದಿನ ವರದಿಯನ್ನು ನಾವು ಇವತ್ತು ಕೂಡ ಒಪ್ಕೊಳ್ತೀವಿ. ಆದರೆ ಈಗ 10 ವರ್ಷದ ಹಿಂದಿನ ವರದಿ ಅಂತ ಹೇಳ್ಕೊಂಡು ಯಾಕೆ ಇದನ್ನು ನೀವು ಪಕ್ಕಕ್ಕೆ ಸರಿಸ್ತಾ ಇದ್ದೀರಿ? ಪ್ರತಿ ದಿವಸ ಏನಾದರೂ ವರದಿ ಮಾಡ್ತೀರಾ, ಗಣತಿ ಮಾಡ್ತೀರಾ, ಹೇಗೆ ಅಂತ ಹೇಳುವಂಥದ್ದನ್ನು ಸರ್ಕಾರ ಹೇಳಬೇಕಾಗತ್ತೆ. ವರದಿಯಲ್ಲಿ ಹಲವು ಜಾತಿಗಳು ನಮೂದಾಗಿಲ್ಲ ಅನ್ನುವಂಥದ್ದು ಎರಡನೇ ಅಂಶವನ್ನು ಹೈಕಮಾಂಡ್ ಅವರಿಗೆ ಈಗ ಗೊತ್ತಾಯ್ತಾ? ಹಾಗಾದರೆ ಇಷ್ಟೆಲ್ಲ ಎಕ್ಸಸೈಸ್ ಆಗೋ ತನಕ ನೀವು ಏನು ಮಾಡ್ತಾ ಇದ್ರಿ? ಈಗ ಹೆಂಗೆ ಗೊತ್ತಾಯಿತು? ನೀವು ಇನ್ನೂ ಅಂಗೀಕಾರ ಮಾಡಿಲ್ಲ, ಇನ್ನೂ ಅಧ್ಯಯನ ಮಾತ್ರ ಮಾಡ್ತಾ ಇದ್ದೀರಿ. ಹೇಗೆ ಗೊತ್ತಾಯಿತು? ಯಾವ ಕಾರಣಕ್ಕಾಗಿ ನಮೂದಾಗಿಲ್ಲ ಅಂತ ಹೇಳ್ತಿದ್ದೀರಿ? ಒಕ್ಕಲಿಗ ಲಿಂಗಾಯತ ವರ್ಗದ ವಿರೋಧ ಇದಕ್ಕೆ ಬಹಳ ಮುಖ್ಯವಾಗಿತ್ತು. ಇದೇ ಕಾರಣಕ್ಕಾಗಿ ಹಾಗಿದ್ರೆ ನೀವು ಇದನ್ನು ತಾತ್ವಿಕ ಒಪ್ಪಿಗೆಗೆ ಸೀಮಿತಗೊಳಿಸಿದ್ರಾ? ಸ್ವಾಮೀಜಿ ಸಮುದಾಯಗಳ ಆಕ್ಷೇಪವೂ ಕೂಡ ಇತ್ತು. ಪ್ರಬಲ ಜಾತಿಗಳ ಸ್ವಾಮೀಜಿ ಮತ್ತು ಸಮುದಾಯಗಳವರ ಆಕ್ಷೇಪ ಇತ್ತು ಈ ಒಂದು ವರದಿಗೆ. ಕಾಂಗ್ರೆಸ್ ಪಕ್ಷದಲ್ಲೇ ಅಪಸ್ವರವೂ ಕೂಡ ಇತ್ತು, ವಿಶೇಷವಾಗಿ ಲಿಂಗಾಯತ ಮಂತ್ರಿಗಳು ಮತ್ತು ಒಕ್ಕಲಿಗ ಸಮುದಾಯದ ಮಂತ್ರಿಗಳಲ್ಲಿ. ಒಕ್ಕಲಿಗ ಸಮುದಾಯದ ಮಂತ್ರಿಗಳು ಮತ್ತು ಲಿಂಗಾಯತ ಸಮುದಾಯದ ಮಂತ್ರಿಗಳ ವಿರೋಧ ಇತ್ತು. ಹಾಗೆಯೇ ಸರ್ಕಾರದಲ್ಲಿ ಇದ್ದಂತಹ ದಲಿತ ಮತ್ತು ಹಿಂದುಳಿದ ವರ್ಗಗಳ ಮಂತ್ರಿಗಳ ಬೆಂಬಲವೂ ಕೂಡ ಇತ್ತು. ಪ್ರತಿಪಕ್ಷಗಳ ಟೀಕೆಗೂ ಕೂಡ ಇದು ಅಸ್ತ್ರ ಆಗಿತ್ತು. ಪ್ರತಿಪಕ್ಷಗಳು ಇದನ್ನು ನಿರಂತರವಾಗಿ ಟೀಕಿಸಿದ್ರು, ಅವೈಜ್ಞಾನಿಕ ವರದಿ ಅಂತ ಹೇಳ್ತಾ ಇದ್ರು. ಈ ಕಾರಣಕ್ಕಾಗಿ ಈಗ ಹೊಸ ಲೆಕ್ಕಾಚಾರಕ್ಕೆ ಹೊರಟ್ರ. ಅಹಿಂದ ವರ್ಗದಿಂದಲೂ ಕೂಡ ಈಗ ಸಿಟ್ಟು ಹೊರ ಬೀಳ್ತಾ ಇದೆ. ಅಂದರೆ ಅಹಿಂದ ವರ್ಗಗಳವರು ಈ ವರದಿ ಅನುಷ್ಠಾನ ಆಗಬೇಕು ಅಂತ ಹೇಳ್ತಿದ್ರು. ಈಗ ಅವರ ಸಿಟ್ಟಿಗೆ ಏನು ಹಾಗಾದರೆ ಮದ್ದು? ಹೊಸ ಲೆಕ್ಕಾಚಾರಗಳು ಆದರೆ ಈ ಅಹಿಂದ ವರ್ಗದ ಮದ್ದು ಒಂದು ರೀತಿಯ ಅನುಕೂಲ ಮಾಡಿಕೊಡುವಂತಹ ಸಾಧ್ಯತೆ ಕೆಲವರಿಗಿದೆ. ಅದು ಹೇಗೆ ಅನ್ನೋದನ್ನು ಕೂಡ ನಿಮಗೆ ಮುಂದಿನ ಹಂತದಲ್ಲಿ ಹೇಳ್ತೀನಿ. ಬಹಳ ಮುಖ್ಯವಾಗಿ ಇಲ್ಲಿ ಹೊಸ ಗಣತಿಯ ಜೊತೆಗೆ ಹೊಸ ಸವಾಲುಗಳಿದ್ದಾವೆ. ಹೊಸ ಗಣತಿ ಬಗ್ಗೆ ದಿನಾಂಕ ನಿಗದಿ ಆಗಬೇಕು. ಏನೋ 70 ದಿವಸ 90 ದಿವಸ ಅಂತ ಹೇಳ್ತಾರಲ್ಲ,
ನಿನ್ನೆ ಹೇಳಿದಾರ ಕೆ ಸಿ ವೇಣುಗೋಪಾಲ್, ಅಷ್ಟು ಸಿಂಪಲ್ ಆಗಿಲ್ಲ. ಯಾಕಂದರೆ ಸರ್ಕಾರ ನಿರ್ಧಾರ ಕೈಗೊಳ್ಳಬೇಕು. ಎಲ್ಲಿಂದ ಶುರು ಆಗುತ್ತೆ 70 ದಿವಸ ಅಥವಾ 90 ದಿವಸ, ಯಾರಿಂದ ಸಮೀಕ್ಷೆ ನಡೆಸಬೇಕು ಅನ್ನೋಂಥದ್ದು ಕೂಡ ನಿರ್ಧಾರ ಆಗಬೇಕು. ಟೀಚರ್ಸ್ ಮಾಡ್ತಾರಾ, ಯಾರು ಮಾಡ್ತಾರೆ? ಆನ್ಲೈನ್ ಮೂಲಕವಾಗಿ ಅಂತೂ ಕೂಡ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆನ್ಲೈನ್ ಮೂಲಕ ಮಾತ್ರ ಮಾಡಿಸ್ತೀರಾ? ಹೆಂಗೆ ಮಾಡಿಸ್ತೀರಿ? ಸಮಗ್ರ ಸಮೀಕ್ಷೆಗೆ ಸರಿಸುಮಾರು 300 ಕೋಟಿ ರೂಪಾಯಿಯಷ್ಟು ಅಂದಾಜು ವೆಚ್ಚ ಆಗಬಹುದು. ಯಾಕಂದರೆ 10 ವರ್ಷದ ಹಿಂದೆನೇ ಇದಕ್ಕೆ 168 ಕೋಟಿ ರೂಪಾಯಿ ಖರ್ಚು ಮಾಡಿದಿರಿ. ಈಗ ಅದರ ಡಬಲ್ ಆಗುತ್ತೆ. ಅಷ್ಟು ಹಣವನ್ನು ಹೊಂದಿಸ್ತೀರಾ. 168 ಕೋಟಿ ರೂಪಾಯಿಗೆ ಲೆಕ್ಕ ಇಲ್ಲ. ಈಗ 300 ಕೋಟಿಯ ಕತೆ ಏನು? 90 ದಿನಗಳಲ್ಲಿ ಮರು ಸರ್ವೆ ಪೂರ್ಣಗೊಳಿಸಬೇಕು ಅನ್ನುವಂಥದ್ದನ್ನು ಹೈಕಮಾಂಡ್ ಅವರು ಹೇಳಿದ್ದಾರೆ. ಆದರೆ ಅಷ್ಟು ಬೇಗನೆ ಮುಗಿಯುತ್ತಾ? ಸರ್ವೆ ನಡೆಸಿದರೆ ವರದಿ ಬರೋದಕ್ಕೆ ಎಷ್ಟು ದಿನ ಆಗುತ್ತೆ? ಯಾಕಂದರೆ ಇದೊಂದು ದೊಡ್ಡ ಎಕ್ಸರ್ಸೈಸ್. ಇದು ಸುಮಾರು 6.5 ಕೋಟಿ ಜನ, 7 ಕೋಟಿ ಜನರ ಒಟ್ಟು ಲೆಕ್ಕಾಚಾರವನ್ನು ಹೇಳಬೇಕು. ಈ 7 ಕೋಟಿಗಿಂತ ಹೆಚ್ಚು ಜನರ ಲೆಕ್ಕಾಚಾರವನ್ನು ಹೇಳುವಂತಹ ವಿಚಾರ ಆಗಬೇಕು. ಅಸಮಾಧಾನಗೊಳ್ಳುವಂತಹ ಅಹಿಂದ ವರ್ಗದ ಮನವೊಲಿಕೆಯೂ ಕೂಡ ಆಗಬೇಕು. ಯಾಕಂದರೆ ಅಹಿಂದ ವರ್ಗ ಕಾಯ್ತಾ ಇತ್ತು, ನೀವು ಜಾತಿ ಗಣತಿಯನ್ನು ಅನುಷ್ಠಾನಕ್ಕೆ ತರ್ತೀರಿ ಅಂತ ಹೇಳ್ಕೊಂಡು. ಸಿದ್ದರಾಮಯ್ಯನವರು ಅಹಿಂದ ವರ್ಗಗಳ ಸಮಾವೇಶಗಳಲ್ಲಿ ಈ ಮಾತುಗಳನ್ನು ಹೇಳ್ತಾ ಇದ್ರು, ಪ್ರಾಮಿಸ್ ಮಾಡ್ತಾ ಇದ್ರು. ಈಗ ಆ ಸಮುದಾಯಕ್ಕೆ ಏನು ಹೇಳ್ತೀರಿ ಅನ್ನುವಂಥ ಪ್ರಶ್ನೆ ಬರುತ್ತೆ. ಇಲ್ಲಿ ಶಿವಕುಮಾರ್ ಅವರ ಕಡೆಗೂ ಕೂಡ ಒಂದು ನೋಟ ಇದ್ದೇ ಇದೆ. ಯಾಕೆಂದರೆ ಹೊಸ ಸರ್ವೆಗೆ ವೀರಶೈವ ಸಮಾಜ ಮತ್ತು ಒಕ್ಕಲಿಗ ಸಮುದಾಯ ಸ್ವಾಗತವನ್ನು ಕೋರಿದೆ. ಇದು ನಿಜಕ್ಕೂ ಕೂಡ ಶಿವಕುಮಾರ್ ಅವರ ಅಪ್ಪರ್ ಹ್ಯಾಂಡ್ ಅಂತೇಳಿ. ಅಂದರೆ ಶಿವಕುಮಾರ್ ಅವ್ರಿಗೆ ಈ ಸರ್ವೆ ವಿಚಾರದಲ್ಲಿ ವಿರೋಧ ಇತ್ತು. ಒಕ್ಕಲಿಗ ಸಮುದಾಯದ ಸಮಾವೇಶದಲ್ಲಿ ಅವರು ಭಾಗಿಯಾಗಿದ್ದರು, ಸಭೆಗಳಲ್ಲಿ ಭಾಗಿಯಾಗಿದ್ದರು, ಪತ್ರಕ್ಕೆ ಸಹಿ ಹಾಕಿದ್ರು. ಅವರ ವಿರೋಧ ಇತ್ತು. ಅದನ್ನು ದಾಖಲಿಸುವಂಥ ಕೆಲಸವನ್ನು ಮಾಡಿದರು. ಒಕ್ಕಲಿಗ ಶಾಸಕರ ಸಭೆಯನ್ನು ಕೂಡ ಕರೆದು ಅಲ್ಲೂ ಕೂಡ ಅದನ್ನು ದಾಖಲಿಸುವಂಥ ಪ್ರಯತ್ನವನ್ನು ಮಾಡಿದರು. ಜೈನ, ಬಂಟ, ಬೆಸ್ತ, ಲಂಬಾಣಿ ಸಮುದಾಯದ ಮನವಿಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಸ್ವೀಕಾರ ಮಾಡಿದ್ದಾರೆ. ಬೇರೆ ಬೇರೆ ಸಮುದಾಯಗಳ ಮನವಿಗಳನ್ನು ಕೂಡ ಸ್ವೀಕರಿಸಿದ್ದಾರೆ. ಜಾತಿಗಳ ಬಗ್ಗೆ ನಿಜ ಹೇಳಿ ಬರೆಸಿ, ಗೊಂದಲ ಬೇಡ ಅಂಥೇಳಿ ಶಿವಕುಮಾರ್ ಅವರು ಹೇಳಿಕೊಂಡಿದ್ದಾರೆ. ಈ ಮೂಲಕ ನಾನು ಎಲ್ಲರ ಪರವಾಗಿ ಇದ್ದೀನಿ ಅನ್ನುವಂಥದ್ದನ್ನು ತೋರಿಸುವ ಪ್ರಯತ್ನವನ್ನು ಅವರು ಕೂಡ ಮಾಡಿದ್ದಾರೆ. ನಮ್ಮದು ಜಾತಿಗೆ ಗಣತಿಗೆ ವಿರೋಧ ಅಲ್ಲ, ಹೊಸದಾಗಿ ಬರ್ಸೋಣ, ವೈಜ್ಞಾನಿಕವಾಗಿ ಬರ್ಸೋಣ, ಕರೆಕ್ಟಾಗಿ ಬರ್ಸೋಣ. ಕರೆಕ್ಟಾಗಿರುವಂಥ ಈಗ 2ನೇ ಗಣತಿ ಇದೆಯಲ್ಲ, ಇದನ್ನು ಇವರೆಲ್ಲರೂ ಕೂಡ ಒಪ್ಕೊಳ್ತಾರೆ ಅಂತ ಭಾವಿಸಬೇಕಾಗಿದೆ. ಆದರೆ ಇವರ ಅನುಕೂಲಕ್ಕೆ ತಕ್ಕಂತೆ ಅಂಕಿಅಂಶ ಬರುತ್ತಾ ಅನ್ನೋಂಥದ್ದನ್ನು ನೋಡಬೇಕಾಗಿದೆ. ಯಾಕಂದರೆ ಅಂಕಿಅಂಶ ವಾಸ್ತವವಾಗಿ ಮಾತ್ರ ಇರುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಏನು ಹೇಳ್ತಿದ್ದಾರೆ, ಯಾರ ಅಭಿಪ್ರಾಯಗಳು ಹೇಗಿದ್ದಾವೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಕರ್ನಾಟಕ ಸರ್ಕಾರ ಜಾತಿ ಗಣತಿಯನ್ನು ಪುನಃ ಪರಿಶೀಲನೆ ಮಾಡ್ತೇವೆ ಅನ್ನುವಂಥ ಒಂದು ಹೇಳಿಕೆಯನ್ನು ನೀಡಿರುವುದು ಅತ್ಯಂತ ಸಮಂಜಸವಾಗಿದೆ. ಜಾತಿ ಗಣತಿ ಮೂಲಕ ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲ ಜಾತಿಗಳ ಸಾಮಾಜಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಹೇಗಿದೆ ಅನ್ನೋದನ್ನು ಕಂಡುಕೊಳ್ಳೋದು ಬಹಳ ಮುಖ್ಯ. ಈಗ ಏನು ಹೈಕಮಾಂಡು ಮತ್ತು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇವರೆಲ್ಲರೂ ಕೂಡ ಇವತ್ತು ಮರುಪರಿಶೀಲಿಸ್ತೀರಿ ಅಂತೇಳಿ ಒಂದು ನಿನ್ನೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವು ನಮ್ಮ ಮಠದ ಸ್ವಾಮೀಜಿಗಳು ಮತ್ತು ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಜನಾಂಗದ ಎಲ್ಲ ಮುಖಂಡರುಗಳ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಏನು ಹಿಂದೆ ಆಗಿದ್ದಂಥ 10 ವರ್ಷಗಳ ಹಿಂದೆ ಆಗಿದ್ದಂಥ ಸಮೀಕ್ಷೆಯನ್ನೇ ನಾವು ಜಾರಿ ಮಾಡ್ತೀರಿ ಅಂತೇಳಿ ಅವರು ಪ್ರಯತ್ನ ಪಟ್ಟರು. ಆದರೆ ಅದಕ್ಕೆ ನಾವು ವಿರೋಧ ವ್ಯಕ್ತಪಡಿಸಿದ್ರಿ. ಆ ವಿರೋಧಕ್ಕೆ ಅವರು ಇವತ್ತು ನಮಗೆ ಮನ್ನಣೆ ಕೊಟ್ಟು ಇವತ್ತು ಬೇರೆ ತೀರ್ಮಾನ ತಗೊಂಡಿದ್ದಾರೆ. ಅದಕ್ಕೂ ನಿಜಕ್ಕೂ ಕೂಡ ನಮಗೆಲ್ಲರಿಗೂ ಕೂಡ ಸಂತೋಷ ಆಗಿದೆ. ಇನ್ನಾದರೂ ಹೀಗೆ ಪ್ರಬಲ ಸಮುದಾಯದವರು ಇದನ್ನು ಸ್ವಾಗತಿಸ್ತಾ ಇದ್ದಾರೆ. ಆದರೆ ಇದರ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವ್ರಿಗೂ ಕೂಡ ಈ ಜಾತಿ ಗಣತಿಯ ಮರು ಸಮೀಕ್ಷೆ ಇದೆಯಲ್ಲ, ಇದು ಲಾಭ ತಂದು ಕೊಡುವಂತಹ ಸಾಧ್ಯತೆ ಹೇಗಿರುತ್ತೆ ಅನ್ನೋದನ್ನು ಕೂಡ ನೋಡಬೇಕು. ಮತ್ತೊಮ್ಮೆ ಜಾತಿ ಗಣತಿಯಿಂದ ಸಿದ್ದರಾಮಯ್ಯ ಮತ್ತಷ್ಟು ಸಮಯಕ್ಕೆ ಸೇಫ್ ಆಗ್ತಾರೆ ಮುಖ್ಯಮಂತ್ರಿಯಾಗಿ. ಮುಖ್ಯಮಂತ್ರಿ ಕುರ್ಚಿಯ ಬದಲಾವಣೆಯ ವಿಚಾರಗಳಿದಾವಲ್ಲ, ಜಾತಿ ಗಣತಿ ಮುಗಿಯುವವರೆಗೂ ಕೂಡ CM ಬದಲಾವಣೆ ಚರ್ಚೆ ಮುಂದೂಡಿಕೆ ಆಗುತ್ತಾ ಅನ್ನುವಂಥದ್ದನ್ನು ಕುತೂಹಲದಿಂದ ನೋಡಬೇಕಾಗಿದೆ. ಇದು ಬಹಳ ಮುಖ್ಯ ಆಗಿದೆ. ಇದರ ಪರಿಣಾಮಗಳು ಮುಂದಿನ ದಿವಸಗಳಲ್ಲಿ ಗೋಚರ ಆಗುವಂಥದ್ದು ಇದ್ದೇ ಇದೆ. ಯಾಕಂದರೆ ನವೆಂಬರ್ನಲ್ಲಿ CM ಕುರ್ಚಿ ಸಿಗುವಂತಹ ವಿಶ್ವಾಸದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕುಳಿತಿದ್ದಾರೆ. ಅಲ್ಲಿಗೆ 2.5 ವರ್ಷ ಆಗುತ್ತೆ, ನಂತರ ತಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ವಿಶ್ವಾಸದಲ್ಲಿದ್ದಾರೆ. ಈಗ ಈ ಜಾತಿಗಳ ಮರುಗಣತಿ ವರದಿ ಇದೆಯಲ್ಲ, ಇದು ನವೆಂಬರ್ ತಿಂಗಳಲ್ಲೇ ಮುಗಿದು ಹೋಗ್ಬಿಡುತ್ತೆ ಅಂತ ಹೇಳೋದನ್ನ ನಿರೀಕ್ಷಿಸೋದು ಅಸಾಧ್ಯ. ಯಾಕೆಂದರೆ 3 ತಿಂಗಳಲ್ಲಿ ಅಂತ ಹೇಳಿದ ತಕ್ಷಣ ನಾಳೆಯಿಂದಲೇ ಶುರು ಆಗೋದಿಲ್ಲ. ಇದು ಅದಕ್ಕೆ ಬೇಕಾಗಿರೋದು ಬಹಳಷ್ಟು ಎಕ್ಸಸೈಸ್ ಇದೆ. ಅದೆಲ್ಲವೂ ಕೂಡ ಶುರು ಆಗಬೇಕಾಗಿದೆ. ಅದು ಇನ್ನೂ 6 ತಿಂಗಳು ಆಗ್ಬೋದು, 1 ವರ್ಷವೂ ಕೂಡ ಆಗ್ಬೋದು. ಜಾತಿಗಳ ಮರುಗಣತಿ ವರದಿ ಬರುವವರೆಗೂ ಕೂಡ ಸಿದ್ದರಾಮಯ್ಯನವರು ಸೇಫ್ ಆಗಿರ್ತಾರಾ? ಈ ಜಾತಿ ಗಣತಿಯ ವರದಿಯ ಮೂಲಕವಾಗಿಯೇ ಅವರು
ತಮ್ಮ ಕುರ್ಚಿಯನ್ನು ಭದ್ರಪಡಿಸ್ಕೊಳ್ತಾರಾ ಅನ್ನೋಂಥದ್ದನ್ನು ಕೂಡ ನೋಡಬೇಕಾಗಿದೆ. ಇದು ರಾಜಕೀಯವಾಗಿ ಬಹಳ ಜಟಿಲವಾಗಿರುವಂಥ ಮತ್ತು ಭಾಳ ವಿಶೇಷವಾದಂತಹ ನಡೆಗಳನ್ನು ಈಗ ಇಲ್ಲಿ ಇಡಲಾಗ್ತಾ ಇದೆ. ಇದು ಅಕ್ಷರಶಃ ಚದುರಂಗ, ಜಾತಿಯ ಚದುರಂಗದ ನಡೆಗಳಿವು. ಈ ಚದುರಂಗದಲ್ಲಿ ಯಾರು ಅಂತಿಮವಾಗಿ ಗೆಲ್ತಾರೆ ಅನ್ನೋಂಥದ್ದನ್ನು ನೋಡಬೇಕಾಗಿರುವಂಥದ್ದು.